ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕರ್ಣ ಬ್ಲಾಗ್ಸ್. ಮಾರ್ನಿಂಗ್ 4:15ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎದ್ದ ತಕ್ಷಣ ನಾನು ಚಿಯಾ ಸೀಡ್ಸ್ದು ಶಾರ್ಟ್ಸ್ ಮಾಡಿರ್ತೀನಿ, ನೀವು ನೋಡಿಲ್ಲ ಅಂದರೆ ನೋಡಿ. ಬೆಳಗ್ಗೆ ಒಂದು 8-9 ಗಂಟೆಗೆ ಕುಡಿಯೋಕ್ಕೋಸ್ಕರ ನಾನು ಬೆಳಗ್ಗೆನೇ ಒಂದು 4:30ವರೆಗೆ ನೆನಾಕ್ಬಿಟ್ಟಿದ್ದೀನಿ. ನೀವು ಬೇಕಂದರೆ ರಾತ್ರಿ ನೆನಾಕ್ಬಿಟ್ಟು ಬೆಳಗ್ಗೆ ಎದ್ದು ಸಹ ಕುಡಿಬೋದು. ಹಾಗೆ ಫ್ರೆಂಡ್ಸ್, ಇವತ್ತು ಸಾಮೆಯಿಂದ ತಿಂಡಿ ಮಾಡೋಣ ಅಂದ್ಕೊಂಡೆ. ಏನು ಮಾಡೋದು, ಎಲ್ಲರಿಗೂ ಇಷ್ಟ ಆಗೋ ಥರ ಚೆನ್ನಾಗಿರೋದು ಏನು ಮಾಡೋಣ ಅಂದ್ಕೊಂಡೆ. ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿರುತ್ತೆ, ಬಾಕ್ಸ್ಗೂ ಚೆನ್ನಾಗಿರುತ್ತೆ ಅಂದ್ಕೊಂಡು ರಾತ್ರಿನೇ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಹಚ್ಚೋದೇ 1 ಗಂಟೆ ಆಗ್ಬಿಡುತ್ತೆ. ರಾತ್ರಿ ಹಚ್ಚಿಟ್ಕೊಂಡ್ರೆ ಈಸಿಯಾಗಿ ಬೇಗ ಆಗ್ಬಿಡುತ್ತೆ ಅಂತೇಳಿ ಹಚ್ಚಿಟ್ಕೊಂಡೆ. ತರಕಾರಿ ನಿಮ್ಗೆ ಏನು ಬೇಕಾದರೂ ಹಾಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಸ್ವಲ್ಪ ಕಡ್ಲೆಕಾಯಿ ಬೀಜ ಹಾಕ್ತೀನಿ. ಇನ್ನು ಜೀರಿಗೆ ನೀರು ಬಗ್ಗೆ ನಿಮ್ಗೆ ಹೇಳಲೇಬೇಕು ಫ್ರೆಂಡ್ಸ್, ನಾನು ತುಂಬ ದಿವಸಗಳಿಂದ ಕುಡಿತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಅನ್ನೋದೇ ಇರಲ್ಲ ಫ್ರೆಂಡ್ಸ್. ನಾನಂತೂ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಅಂತ ತೊಗೊಂಡಿದ್ದೆ ಜ್ಞಾಪಕ ಇಲ್ಲ. ನಮ್ಮ ಮನೆಯವ್ರಿಗೂ ಅಷ್ಟೇ, ಅವ್ರಿಗೂ ಕೊಡ್ತೀನಿ, ನಾನು ಕುಡಿತೀನಿ. ಬೇಗನೆ ಅಂದರೆ ಬೇಗ ಕಡಿಮೆ ಆಗುತ್ತೆ. ಬಟ್ ಅಟ್ಲೀಸ್ಟ್ ಡೈಲಿ ಕುಡಿಯೋಕ್ಕಾಗಿಲ್ಲ ಅಂದರೆ 2 ದಿನಕ್ಕೆ ಒಂದ್ಸತಿನಾದರೂ ಕುಡಿದ್ರೆ ಒಳ್ಳೆಯದು. ಶುಂಠಿ ಹೀಟ್ ಅನ್ನೋರು ಶುಂಠಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊ ಬೇಳೆ ತರಕಾರಿ ಎಲ್ಲ ಕುಕ್ಕರ್ಗೆ ಇಟ್ಬಿಟ್ಟು ಪ್ರೆಷರ್ ಹಿಡಿಯೋಷ್ಟೊತ್ತಿಗೆ ಬಾಗಿಲು ನೀರು ಹಾಕೊಂಡು ಬಂದ್ಬಿಡೋಣ. ಇನ್ನು ಬಿಟ್ಬಿಟ್ರೆ ಇನ್ನು ಮಾಡೋಕ್ಕಾಗಲ್ಲ, ಇನ್ನು ಹಂಗೆ ಟೈಮ್ ಮುಂದಕ್ಕೆ ಹೋಗ್ಬಿಡುತ್ತೆ. 8 ಗಂಟೆ ಮೇಲೆನೇ ಮಾಡ್ಕೊಳಕ್ಕಾಗುತ್ತೆ ಬಾಗಿಲು ನೀರು ಹಾಕೋದು. ಆ್ಯಕ್ಚುಲಿ ಮನೆಗಿರೋ ಜನ ಆಚೆ ಹೋಗೋದಕ್ಕೆ ಮುಂಚೆ ಬಾಗಿಲಿಗೆ ನೀರು ಹಾಕಬೇಕು, ಒಂದು ಅರಿಶಿನ ಕುಂಕುಮ ದಾಟ್ಕೊಂಡು ಆಚೆ ಹೋಗ್ಬೇಕು ಹೋಗೋರು ಅನ್ನೋ ಒಂದು ವಾಡಿಕೆ ಇದೆ. ಸೊ ಹಂಗಾಗಿ ನಮ್ಮ ಇಂದ್ಲವ್ರು ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇದ್ದೇ ಇರುತ್ತಲ್ವಾ. ನನಗೆ ಆದಷ್ಟು ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದೊಂದು ದಿವಸ ಮಿಸ್ ಆಗ್ಬಿಡುತ್ತೆ, ಅಲ್ಗೂ ಏನು ಮಾಡೋಕ್ಕಾಗಲ್ಲ. ಸಿರಿಧಾನ್ಯದ್ದು ಡೈಲಿ ತಿನ್ನಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರದಲ್ಲಿ 2-3 ದಿನ ಆದರೂ ತಿನ್ನಲೇಬೇಕು ಅಂತೇಳಿ ತೊಗೊಂಬಂದಿದ್ದೀನಿ ಈ ಸತಿ ಡಿಮಾರ್ಟಲ್ಲಿ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಂದು ಜೀರಿಗೆ ನೀರು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ. ಜೀರಿಗೆ ಒಂದು ಸ್ವಲ್ಪ ಶುಂಠಿ ಹಾಕಿ ಕುದಿಸಿ ನಾನು ನಮ್ಮ ಮನೆಯವ್ರು ಇಬ್ಬರು ಒಂದೊಂದು ಲೋಟ ಉಗುರು ಬೆಚ್ಚಗಿರೋದು ಕುಡಿದ್ಬಿಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ. ಸಿರಿಧಾನ್ಯ ನೋಡಿ 1.5 ಕಪ್ ಹಾಕಿದ್ದೀನಿ ಅಷ್ಟೇ. ನಾನು ಚಿಕ್ಕ ಕಾಫಿ ಗ್ಲಾಸಲ್ಲಿ 4 ಜನಕ್ಕೆ. ನನಗೆ ಆ್ಯಕ್ಚುಲಿ ಅದೂ ಜಾಸ್ತಿನೇ ಆಗಿಬಿಡುತ್ತೆ, 1 ಕಪ್ ಸಾಕಾಗುತ್ತೆ. ಸೊ ನನಗೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಕೊಂಡೆ. ಆದಷ್ಟು ವೈಟ್ ರೈಸ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸಿರಿಧಾನ್ಯದಿಂದ ನಿಮಗೆ ಗೊತ್ತು ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಶುಗರ್ ಇರೋರ್ಗಾಯ್ತು ಇಲ್ಲದೆ ಇರೋರ್ಗಾಯ್ತು ಎಲ್ಲರಿಗೂ ತುಂಬ ಒಳ್ಳೆಯದು ಸಿರಿಧಾನ್ಯಗಳು ತಿನ್ನೋದ್ರಿಂದ. ಅರ್ಧ ಕೆಜಿ ತಂದ್ಕೊಂಡು ನಮಗೊಂದು ತಿಂಗಳಾಗ್ಬಿಡುತ್ತೆ ಸಿರಿಧಾನ್ಯ. ಅದು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತೆ, ಮಾಮೂಲಿ ಒಗ್ಗರಣೆ, ಟೊಮೊಟೊ, ಈರುಳ್ಳಿ ಹಾಕೊಂಡು ಸ್ವಲ್ಪ ಹಿಂಗೆ ಹಾಕ್ತೀನಿ, ಜೊತೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬಿಸಿಬೇಳೆಭಾತ್ ಪೌಡ್ರು, ಒಂಚೂರು ಅರಿಶಿನ, ಇನ್ನೂ ಒಂಚೂರು ಚಿಟಿಕೆ ನಮಗೆ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು. ಇಲ್ಲ ಮೊದಲೇ ಜಾಸ್ತಿ ಹಾಕಿದ್ದೀನಿ ಅಂದರೆ ಬೇಕಾಗಲ್ಲ. ಜೊತೆಗೆ ಒಂಚೂರು ಹುಣಸೆ ಹಣ್ಣಿಂದ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೊಟೊನೂ ಸಹ ಹಾಕಿದ್ದೀನಿ, ಒಂದೇ ಒಂದು ಹಾಕ್ತೀನಿ, ನೋಡಿರ್ಬೋದು ನಾನು ಕಟ್ ಮಾಡಿದ್ದು. ಜಾಸ್ತಿ ಹಾಕಿದ್ರೆ ಅದು ಹುಳಿ ಇದು ಹುಳಿ, ಹುಣಸೆ ಹಣ್ಣಿಗೆಲ್ಲ ಜಾಸ್ತಿ ಹುಳಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪುಟಾಣಿ ಊಟಕ್ಕೆ ಮುಂಚೆ ತುಂಬ ಮಾಡ್ತಿದ್ದೆ ಸಿರಿಧಾನ್ಯಗಳಲ್ಲಿ, ಎಲ್ಲ ಥರದ್ದು ಮಾಡ್ತಿದ್ದೆ. ಸಿರಿಧಾನ್ಯದ ಮೊಸರನ್ನ, ಸಿರಿಧಾನ್ಯದ ಉಪ್ಪಿಟ್ಟು, ಜೊತೆಗೆ ಸಿರಿಧಾನ್ಯಗಳಲ್ಲಿ ದೋಸೆ ಥರ ತುಂಬ ಮಾಡ್ತಿದ್ದೆ. ನಾನು ಪುಟಾಣಿ ಪ್ರೆಗ್ನೆಂಟ್ ಆದಮೇಲೆ ಬಿಟ್ಬಿಟ್ಟಿದ್ದೆ ಮಾಡೋದು. ಬರೀ ಗಂಜಿ ಮಾತ್ರ ಮಾಡ್ಕೊಂಡು ಕುಡಿತಿದ್ವಿ. ಅದು ಪೌಡ್ರ್ ಎಲ್ಲ ಸಿರಿಧಾನ್ಯಗಳನ್ನ ಹಾಕಿ ಪೌಡ್ರ್ ಮಾಡ್ಕೊಂಡು ಗಂಜಿ ಕುಡಿತಿದ್ವಿ ಅಷ್ಟೇ. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಪುಟಾಣಿಗೆ ಅಭ್ಯಾಸ ಇಲ್ಲ, ಸೊ ಈಗಲಿಂದ ಅಭ್ಯಾಸ ಮಾಡಿದ್ರೆ ಅಭ್ಯಾಸ ಆಗುತ್ತಲ್ವ ಸ್ವಲ್ಪನೇ. ಜೊತೆಗೆ ಇವಾಗ ಸ್ವೀಟ್ ಕಾರ್ನ್ ಎಲ್ಲ ತುಂಬ ಜಾಸ್ತಿ ಬರ್ತಾ ಇರುತ್ತೆ, ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಬಾಕ್ಸಿಗೂ ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನೊಂದು ಕಡೆ ಬೇಯಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಟೆ. ಪುಟಾಣಿ ಇನ್ನೂ ಮಲಗಿದ್ದಾನೆ, ನಮ್ಮ ಮನೆಯವ್ರು ಹೊರಟರು. ಮಲಗಿರೋದು ನೋಡೋಕ್ಕೆ ಚಂದ ಅಲ್ವಾ ಮಕ್ಕಳಿಗೆ. ಯಪ್ಪ ಎದ್ದೇಳ್ಸೋದು ಹೆಂಗಪ್ಪ ಅವನ್ನ, ನಿದ್ದೆ ಹೊಡಿತಾವ ಚೆನ್ನಾಗೆ. ಕೊಂಡಪ್ಪ 6:30, ಇನ್ನೊಂದು ಅರ್ಧ ಗಂಟೆ ಮಲಿಕೊಳ್ಳಿ. ಎಷ್ಟು ಬೇಗ ಎದ್ದು ಎಷ್ಟು ಕೆಲಸಗಳು ಫಾಸ್ಟಾಗಿ ಮಾಡಿದ್ರು ಟೈಮ್ ಹೋಗೇ ಬಿಡುತ್ತೆ. ಜೊತೆಗೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊತೀನಿ. ಬಟ್ ಒಂದೊಂದು ದಿವಸ ಟೈಮ್ ಆಗುತ್ತೆ, ಒಂದೊಂದು ದಿವಸ ಟೈಮ್ ಆಗಲ್ಲ. ಟೈಮ್ ಆಗಿದ್ದ ದಿವಸ ಮಾತ್ರ ಹೋಗ್ತೀನಿ. ಬಟ್ ವೀಕೆಂಡ್ ಮಾತ್ರ ಶನಿವಾರ ಭಾನುವಾರ ಗ್ಯಾರಂಟಿ ಹೋಗ್ತೀನಿ. ಮಧ್ಯದಲ್ಲಿ ಒಂದೊಂದು ದಿವಸ ಹೋಗೋಕ್ಕಾಗಲ್ಲ. ವೀಕೆಂಡ್ ಅಂದರೆ ಪುಟಾಣಿಗೂ ಸ್ಕೂಲ್ ಇರಲ್ಲ, ಅವನು ಆರಾಮಾಗಿ ಮಲಗಿಬಿಟ್ಟಿರ್ತಾನೆ. ನನ್ನ ಬಾಕ್ಸಿಗೆ ನನ್ನ ಪುಟಾಣಿಗೆ ಸಿರಿಧಾನ್ಯ ಬಿಸಿಬೇಳೆ ಬತ್ತಲ್ವಾ, ಅವ್ನು ತಿನ್ನಲ್ಲ ಅನಿಸುತ್ತೆ, ಇನ್ನೂ ಅಭ್ಯಾಸ ಆಗಿಲ್ಲ. ಈ ಮನೇಲಾದರೆ ಹೆಂಗೋ ತಿನ್ನಿಸ್ಬಿಡ್ತೀನಿ, ಬಾಕ್ಸಲ್ಲಿ ತಿನ್ನಲ್ಲ ಅವನು. ಅದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ಮಾತ್ರ ಹಾಕ್ತೀನಿ. ಇನ್ನು ಬಂದ ತಕ್ಷಣ 1 ಗಂಟೆಗೆ 1:30 ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀವಿ. ತಿನ್ನಿಸ್ಬೋದು, ಆರಾಮಾಗಿ ತಿಂತಾನೆ. ಇವಾಗಲೂ ಸ್ವಲ್ಪ ತಿನ್ನಿಸಿ ಕಳಿಸ್ಬಿಡ್ತೀನಿ. ಹಿಂಗೂ ಬೇಗ ಪುಟಾಣಿ. ಆ್ಯಕ್ಚುಲಿ ಮಗಳಿಗೆ ಆಫೀಸ್ ಲೇಟ್ ಇರೋದು, 10:30ಗೆ ಇರೋದು. ಬಟ್ ಅವನಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತಿಲ್ಲ ಅಂದರೆ ನಾನು ಕರ್ಕೊಂಡೋಗಿ ಕರ್ಕೊಂಬರೋದು ಅದೇ ಕೆಲಸ ಆಗ್ಬಿಡುತ್ತೆ ನನಗೆ. ಮನೆ ಕೆಲಸಗಳು ಮುಗಿಯಲ್ಲ. ಅವ್ರಿಗೆ ಕಳಿಸೋ ಅಷ್ಟೊತ್ತಿಗೆ ತಿಂಡಿ ಅಷ್ಟೇ ಮುಗ್ದಿರುತ್ತೆ. ಇನ್ನು ಮಿಕ್ಕಿದ ಕೆಲಸಗಳು, ಪಾತ್ರೆ, ಮನೆ ಕ್ಲೀನಿಂಗು ಅಂತ ಹೆಣ್ಮಕ್ಳಿಗೆ ಗೊತ್ತಲ್ಲ, ಕೆಲಸಗಳು ಇದ್ದೇ ಇರುತ್ತೆ. ಸೊ ಹಂಗಾಗಿ ಅವಳು ಬೇಗ ಅವನ ಜೊತೆಗೆ ಹೊರಟ್ಬಿಡ್ತಾಳೆ. ನಾವಿರೋ ಊರಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ನನ್ನ ಬ್ಲಾಗ್ಗಳು ನೋಡಿದ್ರೆ ಬಸ್ಗಳ ಫೆಸಿಲಿಟಿ ಇಲ್ಲ, ನಮಗೆ ಬೇಕಂತ ಟೈಮಿಗೆ ಸಿಗಲ್ಲ. ಸೊ ಹಂಗಾಗಿ ನಮ್ಮ ಮನೆಯಿಂದ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಸ್ ಬರುತ್ತೆ. ಒಂದು ಬೆಳಗ್ಗೆ
ಒಂದು ಆಲ್ಮೋಸ್ಟ್ ಒಂದು 7:45ಗೆ ಬರುತ್ತೆ. ಆ ಬಸ್ ಸ್ವಲ್ಪ ಫ್ರೀ ಆಗಿರುತ್ತೆ ಆರಾಮಾಗಿ, ಅದಕ್ಕೋಸ್ಕರ ಆ ಬಸ್ಸಲ್ಲಿ ಹೋಗ್ತಾರೆ ಮಗಳು ಮಗ. ನಮ್ಮ ಪುಟಾಣಿ ಸ್ಕೂಲ್ ಗೊತ್ತಿರುತ್ತೆ ನಿಮಗೆ, CRPF. ಅಲ್ಲಿ ವ್ಯಾನ್ ಎಲ್ಲ ಬಿಟ್ಟಿಲ್ಲ ಅವರು, ಪ್ರೈವೇಟ್ ಅಲ್ಲಿ ಕೊಡ್ಬೇಕು, ನಾವು ಪ್ರೈವೇಟ್ ಅಲ್ಲಿ ತಗೋಬೇಕು. ಅವ್ರು ತುಂಬಾ ಕಾಸ್ಟ್ಲಿ ಹೇಳ್ತಾರೆ, ಅದಕ್ಕೋಸ್ಕರ ನಾನು ವ್ಯಾನಿಗೆ ಹಾಕಕ್ ಹೋಗಿಲ್ಲ. ಹೆಂಗಿದ್ರು ಮಗಳು ಆಫೀಸಿಗೆ ಹೋಗ್ತಾಳಲ್ಲ, ಅವಳು ಕರ್ಕೊಂಡು ಹೋಗ್ತಾಳೆ. ಮಧ್ಯಾಹ್ನದ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಯುತ್ತೆ, ನಾನು ಪಿಕಪ್ ಮಾಡ್ತೀನಿ ನನಗೆ. ಬಾಯ್ ಮತ್ತೆ ಕೊಡ್ತೀನಿ, ಹಂಗೆ ಮಾತಾಡಿ ರೇಟು. ನನ್ನ ಪುಟಾಣಿ ಎಲ್ರಿಗೂ ಎದೆದ್ರು ಮಾತಾಡ್ತಾನೆ, ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರು ಚಿಕ್ಕ ಮಕ್ಳಲ್ವಾ, ಸೊ ಎಷ್ಟು ಹೊಡೆದ್ರು ಬೈದ್ರು ಅವ್ರ ತಲೆಗೆ ಹೋಗಲ್ಲ, ಆ ಕ್ಷಣಕ್ಕೆ ಅಷ್ಟೇ ಹೋಗುತ್ತೆ, ಮತ್ತೆ ಮರ್ತೋಗ್ತಾರೆ. ಸರಿ ಬಿಡು, ದೊಡ್ಡನ ಆಗ್ತಾ ಆಗ್ತಾ ಸರಿ ಹೋಗ್ತಾನೆ ಅಂತ ಬಿಟ್ಬಿಟ್ಟಿದೀನಿ. ತಿಂಡಿ ಮಾಡಿ ಮಕ್ಕಳಿಗೆಲ್ಲ ಕಳಿಸಿದ್ದಾಯ್ತು ಸ್ಕೂಲಿಗೆ. ಯಜಮಾನರು ಡ್ಯೂಟಿಗೆ ಹೋದ್ರು. ಸೊ ಚಿಯಾ ಸೀಡ್ಸ್ ತಿನ್ನಲ್ಲ ಬೆಳಗ್ಗೆ. ನಾನು ಸ್ವಲ್ಪ ಅದು ಕುಡ್ಕೊಂಡು ಜೊತೆಗೆ ಪೇಪರ್ ನೋಡ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇದ್ರ ಬೆನಿಫಿಟ್ಸ್ ಎಲ್ಲ ನಿಮಗೆ ನಾನು ಶಾರ್ಟ್ಸ್ ಮಾಡಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಾದರೆ ಚೆಕ್ ಮಾಡಿ. ತುಂಬ ಹೆಲ್ತಿ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ ಯಾವತ್ತಾದ್ರೂ ಒಂದೊಂದಿನ ಮಿಸ್ ಮಾಡ್ತೀನಿ ಅಷ್ಟೇ, ಡೈಲಿ ಕುಡಿತೀನಿ ಆಲ್ಮೋಸ್ಟ್ ನಾನು. ಜೊತೆಗೆ ತಂಪು ಸಹ ಈ ಡ್ರೈವ್ ಮಾಡೋರಿಗೆ, ಸಿಕ್ಕಾಪಟ್ಟೆ ಹೀಟ್ ಇರುತ್ತಲ್ಲ ಅವ್ರಿಗೆಲ್ಲ ಡೈಲಿ ಕುಡಿಯೋದ್ರಿಂದ ತಂಪು, ಹೀಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನಾರಿನಂಶ, ಬೇಗ ಹೊಟ್ಟೆ ಹಸು ಕಡಿಮೆ ಆಗುತ್ತೆ, ಜೊತೆಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಸಣ್ಣ ಆಗಬೇಕು ಅನ್ನೋರಿಗೆಲ್ಲ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತೆ. ಭಾವನೆ ಅಲ್ಲ, ಆ್ಯಕ್ಚುಲಿ ಅದು ನಿಜ. ನನ್ನ ಅನುಭವಕ್ಕೆ ಬಂದಿರೋದು. ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಸ್ವಲ್ಪ 1 ಅವರ್ 2 ಅವರು ಏನು ತಿನ್ನಬೇಕು ಅನ್ಸಲ್ಲ, ಹೊಟ್ಟೆ ತುಂಬಿದ ಫೀಲಿಂಗ್ ಆಗುತ್ತೆ. ನಾನು ಡೈಲಿ ಮಾರ್ನಿಂಗ್ 1 ಟೈಮ್ ಕುಡ್ತೀನಿ ಅಷ್ಟೇ. ಫ್ರೆಂಡ್ಸ್, ನಾನು ಯಾವಾಗಲೂ ನೆಲ ಒರೆಸೋದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಜೊತೆಗೆ ಒಂದು ಸ್ವಲ್ಪ ಹರಳುಪ್ಪು ಹಾಕ್ಕೊತೀನಿ. ಈ ಥರ ಹರಳುಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಮನೇಲಿ ನೆಗೆಟಿವಿಟಿ ಹೋಗ್ಬಿಟ್ಟು ಪಾಸಿಟಿವಿಟಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ಬರುತ್ತೋ ಇಲ್ವೋ, ನಮ್ಮ ಮನಸ್ಸಿಗೆ ಸಮಾಧಾನ. ಸೊ ಅದಕ್ಕೋಸ್ಕರ ಒಂದು ಅರಿಶಿನ ಉಪ್ಪು ಹಾಕೋದ್ರಿಂದ ನಾವೇನು ಕಳ್ಕೊಳ್ಳಲ್ವಲ್ಲ. ಸ್ವಲ್ಪ ಉಪ್ಪು ಅರಿಶಿನ ಹಾಕೋದ್ರಿಂದ ಮನೇಲಿ ನೊಣಗಳು ಆ ಥರದ್ದಿದ್ರೂ ಅವಾಯ್ಡ್ ಆಗುತ್ತೆ ಅಂತ ನಮಗೆ ನನ್ನ ಅನುಭವಕ್ಕೆ ಬಂದಿರೋದು. ಸೊ ಅದಕ್ಕೋಸ್ಕರ ನಾನು ಮಿಸ್ ಮಾಡ್ದಂಗೆ ನೆಲ ಒರೆಸ್ಬೇಕಾದ್ರೆ ಆದಷ್ಟು ಜ್ಞಾಪಿಸ್ಕೊಂಡು ಹಾಕ್ತೀನಿ. ನನ್ನ ಮಗಳೇನಾದರೂ ಒರೆಸ್ಬಿಟ್ರೆ ಅವ್ನು ಮರ್ತೋಗ್ತಾರೆ. ದೋಸೆಗಾದರೂ ನೆನಾಕೋಣ ಅಂದ್ಕೊಂಡು ಸೊಸೈಟಿ ಅಕ್ಕಿ ಅಲ್ವಾ, ಒಂದು 2-3 ಸಲ ಚೆನ್ನಾಗಿ ತೊಳೆದೆ ನಾನು. ಇಲ್ಲಾಂದರೆ ಕಲರು ಕಮ್ಮಿ ಆಗುತ್ತೆ, ಚೆನ್ನಾಗಿ ವೈಟ್ ಆಗಿರುತ್ತೆ ದೋಸೆ ಇಡ್ಲಿ ಎಲ್ಲ. ಸೊ ಒಂದು 2-3 ಸಲ ತೊಳೆದು ನೆನೆ ಹಾಕಿದ್ದೀನಿ. ದೋಸೆಗಾಗಲಿ ಇಡ್ಲಿಗಾಗಲಿ ಸ್ವಲ್ಪ ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ ದೋಸೆಗಳು. ಹಾಗೆ ಕೆಂಪು ಬರುತ್ತೆ ದೋಸೆನೂ ಸಹ. ಜಾಸ್ತಿ ಬೇಡ, 1 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ತೊಗರಿಬೇಳೆ. ಕ್ರಿಸ್ಪಿಯಾಗಿರುತ್ತೆ, ಜೊತೆಗೆ ಕೆಂಪು ಕಲರ್ ಇರುತ್ತೆ. ಬೆಳಗ್ಗೆನೇ ನೆನೆ ಹಾಕ್ಬಿಟ್ರೆ, ಈ ಶೀತಗಾಲ ಚಳಿಗಾಲ ಆದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ ಬೆಳಗ್ಗೆನೇ ಹಾಕ್ಕೊಂಡ್ಬಿಟ್ರೆ. ಜೊತೆಗೆ ರುಬ್ಬುವಾಗೂ ಅಷ್ಟೇ, ನಾವು ಬಿಸಿನೀರು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಉಕ್ಕು ಬರುತ್ತೆ ದೋಸೆ ಹಿಟ್ಟು ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ದೋಸೆನೂ ಸಾಫ್ಟಾಗಿರುತ್ತೆ ಅವಾಗ, ದೋಸೆ ಆಯ್ತು ಅಥವಾ ಇಡ್ಲಿ ಆಯ್ತು. ನಾನು ಎಲ್ಲದಕ್ಕೂ ಒಟ್ಟಿಗೆ ನೆನೆ ಹಾಕ್ಬಿಡ್ತೀನಿ, ಒಂದು 2 ದಿವಸ ಮಾಡ್ಕೊಳ್ಳೋಂಗೆ. ತೊಳೆದಿದ್ದು ಅಕ್ಕಿ ತೊಳೆದಿದ್ದು ನೀರು, ಬೇಳೆ ತೊಳೆದಿದ್ದು ಎಲ್ಲದನ್ನು ನಾನು ಈ ಥರ ಪಾಟ್ಗಳಿಗೆ ಗಿಡಗಳಿಗೆ ಹಾಕ್ಕೊಂಡ್ಬಿಡ್ತೀನಿ, ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಒಳ್ಳೇದು ಗಿಡಗಳಿಗೂ ಸಹ ಅಕ್ಕಿ ತೊಳೆದಿದ್ದು ನೀರು, ಬೇಳೆ ತೊಳೆದಿದ್ದು ನೀರುಗಳೆಲ್ಲ ನೋಡಿ. ಈ ಥರ ಯಾಕೆ ವೇಸ್ಟ್ ಮಾಡಬೇಕು ನೀರು, ಚೆನ್ನಾಗೂ ಆಗ್ತಾವೆ ಗಿಡಗಳು. ಮನೆ ಒರೆಸೋ ಮಾಪ್ನೂ ಸಹ ನಾವು ಸೋಪಾಕಿ ಯಾವಾಗ ಒಗೆಯೋದ್ರಿಂದ ಮನೆ ಕ್ಲೀನಾಗಿ ಆಗುತ್ತೆ, ಇಲ್ಲಾಂದರೆ ಅಷ್ಟು ಕ್ಲೀನ್ ಅನಿಸಲ್ಲ. ಸೊ ಬಿಸಿಬೇಳೆ ಬಾತು ತಣ್ಣಗಾಗೋಗ್ಬಿಟ್ಟಿತ್ತು, ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಆಗಿರೋ ಥರ ಇದೆ, ಮಗಳೂ ಚೆನ್ನಾಗಿ ಆಗಿದೆ ಅಂದು. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೈಯಲ್ಲಿ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಮುಗಿಸಿ, ಮಿಲೆಟ್ಸ್ ಬಿಸಿಬೇಳೆ ಬಾತು, ಸಾಮೆಯಿಂದ ಮಾಡಿದ ಬಿಸಿಬೇಳೆ ಬಾತು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಮೊದಲೆಲ್ಲ ಜಾಸ್ತಿ ಮಾಡ್ತಿದ್ದೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೆ, ಈಗ ಮತ್ತೆ ಜಾಸ್ತಿ ಮಾಡಬೇಕು. ನಮ್ಮನೇಲಿ ಗುಬ್ಬಚ್ಚಿಗಳು ಜಾಸ್ತಿ ಬರ್ತಾ ಇರುತ್ತೆ, ಭತ್ತದ ತೋರಣ ಹಾಕಿರ್ತೀವಲ್ಲ, ಅದರಿಂದ ತಿನ್ನೋದಕ್ಕೆ ಬರ್ತಿರುತ್ತೆ.
ಅದ್ ನಾವು ಅಬ್ಸರ್ವ್ ಮಾಡಿದೀನಿ. ಅಕ್ಕಿ ಹಾಕ್ತೀನಿ ಅದಕ್ಕೆ ತಿನ್ನಕ್ ಕಷ್ಟ ಭತ್ತದಿಂದ ಅಂತ ಹೇಳಿ ಅಕ್ಕಿ ತಿನ್ನಲ್ಲ, ಭತ್ತ ಬಿಡಿಸ್ಬಿಟ್ಟೇನೆ ಅದು ತಿನ್ನುತ್ತೆ. ಅದೊಂದು ಆಶ್ಚರ್ಯ ಆಗುತ್ತೆ ನೋಡೋದಕ್ಕೆ. ಅದು ಒಳಗಡೆ ಹಾಕಿದೀನಿ ದೇವ್ರ ಮನೆಗೆ, ಅಲ್ಲೂ ಸಹ ದೇವ್ರ ಮನೆಯಲ್ಲೂ ಬಂದ್ ತಿನ್ನುತ್ತೆ. ಜೊತೆಗೆ ಹೊರಗಡೆ ಅಂತೂ ಆಲ್ಮೋಸ್ಟ್ ಒಂದ್ ಅರ್ಧ ಮುಕ್ಕಾಲ್ ಭಾಗ ಖಾಲಿ ಮಾಡ್ಬಿಟ್ಟಿದೆ. ಮನೇಲಿ ಮಕ್ಳು ಯಜಮಾನ್ರು ಎಲ್ಲಾರು ಹೋದ್ಮೇಲೆ ಮನೆ ಸೈಲೆಂಟ್ ಆಗುತ್ತೆ, ಆವಾಗ ಬರುತ್ತೆ ಗುಬ್ಬಚ್ಚಿಗಳು ಡೈಲಿ ತಿನ್ನೋದಕ್ಕೆ. ಬಟ್ ಒಳ್ಳೇದಲ್ವಾ, ಮನೆ ಒಳಗಡೆ ಗುಬ್ಬಚ್ಚಿಗಳು ಬರೋದೇ ಸಿಕ್ಕಾಬಟ್ಟೆ ಒಳ್ಳೇದಂತೆ. ನೀವು ನೋಡಿ ಭತ್ತದ ತೋರಣ ಎಲ್ಲಾದ್ರೂ ಸಿಕ್ಕಿದ್ರೆ ಹಾಕಿ ಮನೆ ಬಾಗಿಲುಗಳಿಗೆ, ಗುಬ್ಬಚ್ಚಿಗಳಿಗೆ ಅಟ್ಲೀಸ್ಟ್ ಊಟ ಸಿಗುತ್ತೆ. ಮನೆಗೂ ಒಂದು ಒಳ್ಳೇದಂತಾನು ಸಹ ಹೇಳ್ತಾರೆ ಭತ್ತದ ತೋರಣ ಹಾಕೋದ್ರಿಂದ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗುಬ್ಬಚ್ಚಿಗಳು ಒಳಗಡೆ ಬಂದರೆ ಓಡಿಸೋದೆಲ್ಲ ಮಾಡಬಾರ್ದಂತೆ. ಅವನ್ನ ಆದಷ್ಟು ಅವು ಪಾಡಿಗೆ ಹೋಗೋಕೆ ಬಿಟ್ಬಿಡ್ಬೇಕಂತೆ. ಸ್ವಲ್ಪ ಕಿಟಕಿ ಬಾಗಿಲೆಲ್ಲ ಓಪನ್ ಇಡೋದ್ರಿಂದ ಒಂದು ಕಡೆಯಿಂದ ಬಂದವು ಇನ್ನೊಂದು ಕಡೆಯಿಂದ ಹೋಗ್ಬಿಡ್ತವೆ. ಬೆಂಗಳೂರಲ್ಲಿ ಮೊದಲೆಲ್ಲ ನೋಡ್ತಿರ್ಲಿಲ್ಲ, ಇವಾಗೆಲ್ಲ ತುಂಬ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ದೇವಸ್ಥಾನಗಳ ಬಾಗಿಲಲ್ಲಿ ಇಟ್ಕೊಂಡಿರ್ತಾರೆ ತೋರಣಗಳು. ನೋಡಿ ಸಿಕ್ಕಿದ್ರೆ ಆದಷ್ಟು ತಂದು ಹಾಕ್ಕೊಳ್ಳಿ, ಗುಬ್ಬಚ್ಚಿಗಳು ಬರಲಿ ಮನೆಗೆ. ಇದು ಜಸ್ಟ್ ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಜೀರಿಗೆ ನೀರು ಕುಡಿಯೋದಾಗಿರ್ಬೋದು, ಚಿಯಾ ಸೀಡ್ಸು, ಅದೆಲ್ಲ ಮಾರ್ನಿಂಗ್ಗೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಡೀ ದಿವಸ ಆಕ್ಟಿವ್ ಆಗಿರ್ಬೋದು. ಜೊತೆಗೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದನೂ ಸಹ ನಾವು ತುಂಬ ಆಕ್ಟಿವ್ ಆಗಿರ್ಬೋದು. ಬೆಳಗ್ಗೆ ಕೆಲಸಗಳು ಸಹ ಬೇಗ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಫೈನಲಿ ನನ್ನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಮಿಲೆಟ್ಸಿಂದ ಮಾಡಿದ, ಸಿರಿಧಾನ್ಯದಿಂದ ಮಾಡಿದ ಬಿಸಿಬೇಳೆ ಬಾತು. ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.